ವಾಸ್ತವ ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಕೂಡ್ಲಿಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದಿಂದ ಪತ್ರಿಕಾ ದಿನಾಚರಣೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜುಲೈ 29ರಂದು ಅಡಿಗೆರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೂಡ್ಲಿಗಿ ಘಟಕದಿಂದ ಅಧ್ಯಕ್ಷ ಮಂಜುನಾಥ ಮಯೂರ ನೇತೃತ್ವದಲ್ಲಿ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಪತ್ರಕರ್ತ ದಿವಂಗತ ರವಿ ಬೆಳಗೆರೆರವರ ವೇದಿಕೆಯಲ್ಲಿ ವಿಶ್ವ ಪತ್ರಿಕಾ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನುಡಿಯನ್ನು ಸಾಹಿತಿ ಹಿರಿಯ ಪತ್ರಕರ್ತರಾದ ಭೀಮಣ್ಣ ಗಜಾಪುರರವರು ಮಾತನಾಡಿದರು. ಅವರು ಪತ್ರಕರ್ತರ ಪಾತ್ರ ಹಾಗೂ ಪತ್ರಿಕಾ ವರದಿ ಪ್ರಭಾವದ ಕುರಿತು ಮಾತನಾಡಿದರು. ಕಾರ್ಯಕ್ರಮವನ್ನು ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ ರವರು ಉದ್ಘಾಟಿಸಿ ಮಾತನಾಡಿದರು. ಕ.ಪ. ಸಂಘದ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು, ವಿವಿಧ ಗಣ್ಯರು, ಅಧಿಕಾರಿಗಳು ವೇದಿಕೆಯಲ್ಲಿದ್ದರು. ವಿವಿಧ ತಾಲೂಕು ಘಟಕಗಳ ಪದಾಧಿಕಾರಿಗಳು, ಸದಸ್ಯರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗೌರವಾನ್ವಿತ ಸನ್ಮಾನಿತರು, ಗಣ್ಯಮಾನ್ಯರು, ಹಿರಿಯ ನಾಗರಿಕರು, ವಿವಿಧ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಮ್ಮ ಪತ್ರಕರ್ತರು ತಿಳ್ಕೋಬೇಕು. ಒಬ್ಬ ಪ್ರಜೆಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಮೂಲಭೂತ ಹಕ್ಕುಗಳಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೋ ಅದರಡಿಯಲ್ಲೇ ನಮ್ಮ ಪತ್ರಿಕೆ ಬರೋದು. ಅದನ್ನ ಬಿಟ್ಟು ನಮಗೆ ಯಾವುದೇ ಸ್ಪೆಷಲ್ ನಾವು ಬಂದ್ ಕೂಡಲೇ ಲೈನ್ ಬಿಟ್ಟು ನಾವು ಸಪರೇಟ್ ಪತ್ರಕರ್ತ ಬಂದ ಕೂಡಲೇ ಅಧಿಕಾರಿಗಳು ಅವ್ರಿಗೆ ಫಸ್ಟ್ ಕೆಲಸ ಮಾಡಿ ಕೊಟ್ಬಿಡ್ಬೇಕು. ಇವು ಯಾವನು ನಾವು ಗೀಳಿಟ್ಕೋಬಾರ್ದು. ನಾವು ಯಾವತ್ತು ಜನಸಾಮಾನ್ಯರ ಧ್ವನಿಯಾಗಿರ್ಬೇಕು ಹೊರತು ಅಧಿಕಾರಿಗಳು, ರಾಜಕಾರಣಿಗಳು ಧ್ವನಿ ಆಗಬಾರ್ದು. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಪಿ ಸತ್ಯನಾರಾಯಣ ಅವರು, ಅದೇ ರೀತಿಯಾಗಿ ಜಿಲ್ಲಾ ಪತ್ರಕರ್ತ ದೀಪ ಮಧ್ಯೆ ಸ್ಥಿರೋ ಭವ ಆಗತ್ಯ ಶ್ರೀ ಮಹಾಸರಸ್ವತಿ ದೀಪಾಂತ ಸ್ಥಿರೋ ಭವ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಹಾಗೂ ಜ್ಞಾನ ಶಕ್ತಿಗಳ ಮೂಲ ರೂಪಿಣಿಯಾಗಿ ಅನಂತ ಕೋಟಿ ಬ್ರಹ್ಮಾಂಡದ ಸೃಷ್ಟಿ, ಸ್ಥಿತಿ, ಲಯಗಳನ್ನು ನಿಯಂತ್ರಿಸುವ ಜಗನ್ಮಾತೆಯ 3 ರೂಪಗಳನ್ನಂತ ದೀಪ ಈಗ ಮುಂದೆ ಚಾಲನೆಯನ್ನು ನೀಡ್ತಾ ತಾಲೂಕು ಪತ್ರಿಕಾ ದಿನಾಚರಣೆ 2024ಕ್ಕೆ ದೀಪ ಬೆಳಗಿಸುವುದರ ಮೂಲಕ ಸನ್ಮಾನ್ಯ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ದೀಪ ಬೆಳಗಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಉಚ್ಚಿನಿಂದ ನಿಂಬಳಗೆರೆಯಿಂದ ಆರಕ್ಕೆ ಸಿಸಿ ರೋಡ್ ಅಂತೇಳಿ, ಬಟ್ ಇಷ್ಟುವರೆಗೂ ಅದು ಅಡ್ಮಿನ್ ಅಪ್ರೂವಲ್ ಆಗಿಲ್ಲ. ಅದು ಈಗ ಸ್ವಲ್ಪ ಚರ್ಚೆಗೆ ಬಂದಿದೆ. ನಾವು ನಿರಂತರ 1 ವರ್ಷದಿಂದ ಓಡಾಡ್ಬೇಕಾದ್ರೆ ಈಗ ಮೋಸ್ಟ್ಲಿ ಅದು ಕೂಡ್ಲಿಗಿ ತಾಲೂಕು ವಿಶೇಷವಾಗಿ ಗಣಿಬಾಧಿತ ಕೆಲವು ಹಳ್ಳಿಗಳ ಗುರುತಿಸಿದರೆ ಆ ಹಳ್ಳಿಗಳಲ್ಲಿ ಉಚ್ಚಿನಿ ನಿಂಬಳಗೆರೆ ಪಟ್ಟಿ ಇರೋದಿಲ್ಲ. ಸೊ ಮೋಸ್ಟ್ಲಿ ಸಾಧ್ಯತೆಗಳು ಕಡಿಮೆ. ಅದಕ್ಕೋಸ್ಕರ ನಾವೀಗ ಕಲ್ಯಾಣ ಕರ್ನಾಟಕ ನಮ್ಮ ಏನು ನಿಧಿ ಇದೆ ಅದರಲ್ಲಿ ಆಗಾಗಲೇ ಅಪ್ರೂವಲ್ಗೆ ನಾವು ಆಗಲೇ ಲೆಟರ್ ಕಳಿಸಿದ್ದೇವೆ. ಸೊ ಅದು ಕೂಡ ಈ ವರ್ಷದಲ್ಲೇನೆ ಉಜ್ಜಿನಿ ನಿಂಬಳಗೆರೆ ಮತ್ತೆ ನಿಂಬಳಗೆರೆಯಿಂದ ಹಾರಕಬಾವಿ ಎಲ್ಲ ರಸ್ತೆ ಕಂಪ್ಲೀಟ್ ಆಗುತ್ತೆ. ಮತ್ತೆ ನಾನು ಖಂಡಿತ ಯಾವುದೇ ಕಾರಣಕ್ಕೂ ಯಾವುದೇ ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ಎಲ್ಲಾ ಜಾತಿ ಜನಾಂಗ ಮತ್ತೆ ಎಲ್ಲಾ ತಾಲೂಕಿನ ಪ್ರತಿ ಗ್ರಾಮಗಳು, ಗಡಿ ಗ್ರಾಮಗಳು, ಎಲ್ಲಾ ಬಾರ್ಡರ್ನು ಸಮಾನವಾಗಿ ಕಾಣ್ತೀನಿ. ಕೆಲವರು ಬರೆದಿದ್ರು ಈ ಭಾಗನ ಯಾಕೋ ನಿರ್ಲಕ್ಷಿಸ್ತಾರೆ ಅನ್ನೋ ತರ. ಅದನ್ನು ಖಂಡಿತ ಅದು ಆ ತರ ನಾವು ಯಾವತ್ತೂ ಮಾಡೋದಿಲ್ಲ. ಆ ತರ ಇಲ್ಲ. ಅಲ್ಲಿ ಬೇರೆ ರೀತಿ ಇದಕ್ಕೆ ಪ್ರೊವಿಷನ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ತಡ ಆಯಿತು. ಅದಕ್ಕೋಸ್ಕರ ಸಮಾನವಾಗಿ ನೋಡೋಂಥ ಪರಿಸ್ಥಿತಿ ನಾವು ಇಟ್ಕೊಂಡಿದ್ದೀವಿ. ಮತ್ತೆ ಇನ್ನೊಂದು ಕೆರೆ ತುಂಬಿಸಿ ಯೋಜನೆ ನಿಮ್ಮೆಲ್ಲರಿಗಿಂತ ಜಾಸ್ತಿ ಆಸೆ ನನಗೂ ಇದೆ. ಅದು ಯಾವಾಗ ನಮ್ಮ ಕೆರೆಗಳ ನೀರು ನೋಡ್ಬೇಕನ್ನೋದಕ್ಕೋಸ್ಕರ ಅಲ್ಲಿ 1.25 ಲಕ್ಷ ಕ್ಯೂಸೆಕ್ಸ್ TMC ಕ್ಯೂಸೆಕ್ಸ್ ನೀರು ಹರಿತಾ ಇದ್ರೆ ಯಾವಾಗ ಬರ್ತದೆ ಅಂತೇಳಿ ಅದಕ್ಕೆ ಯಾವುದೇ ರೀತಿ ಅನುದಾನದ ಕೊರತೆ ಇಲ್ಲ, ಯಾವುದೇ ರೀತಿ ಅಡಚಣೆಗಳಿಲ್ಲ. ಅಲ್ಲಿ ಏನಾಗಿದೆ, ಫಾರೆಸ್ಟ್ ಅಲ್ಲಿ ತುಂಬಾ ಕಷ್ಟ, ಕಠಿಣ. ಇವತ್ತು ತಾಲೂಕೋಟೆ ಫಾರೆಸ್ಟ್ ಅಲ್ಲಿ ಇವತ್ತು ಕೂಡ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ 4 ಆಯ್ತಾ, ಅವ್ರದೇ ಬೇರೆ ರೀತಿ ಬರವಣಿಗೆ, ಬೇರೆ ರೀತಿ ಕ್ಯಾರೆಕ್ಟರು. ಇವ್ರದ್ದು ಟೋಟಲ್ ಡಿಫ್ರೆಂಟ್ ಬರವಣಿಗೆ, ಕ್ಯಾರೆಕ್ಟರ್ಗಳೇ ಬೇರೆ. ಬಟ್ ಸ್ಟಿಲ್ ಇಬ್ಬರದು ತುಂಬಾ ಇಷ್ಟ ಆಗುತ್ತೆ. ಓದೋ
ಏನಾದ್ರು ತಮ್ಗೆಲ್ಲ ಓದೋ ಅಭ್ಯಾಸ ಇದ್ರೆ ಇಬ್ರದ್ದು ಕೇಳ್ಬೋದು. ಇದೆಲ್ಲ ನಿಮ್ಗೆಲ್ಲ ಆಡಿಯೋ ರೆಕಾರ್ಡ್ಸ್ ಎಲ್ಲ ಸಿಗುತ್ತೆ. ನಮ್ಗೂ ಬಹಳ ಖುಷಿ ಆಯ್ತು ಬಂದ್ ಕೂಡಲೇ ರವಿ ಬೆಳಗೆರೆ ವೇದಿಕೆ ಮತ್ತೆ ಗುಂಡಪ್ಪ ಫೋಟೋ ನೋಡಿ ತುಂಬಾ ಖುಷಿ ಆಯ್ತು. ಅದೇ ರೀತಿ ಭೀಮಣ್ಣನವರು ಇವತ್ತು ಯಾವ ರೀತಿ ನಾವು ಕೆಲಸ ಮಾಡಬೇಕು, ನಮ್ಮ ಮಾಧ್ಯಮ ಹೇಗಿರ್ಬೇಕು, ಅಧಿಕಾರಿಗಳು ಹೇಗಿರ್ಬೇಕು, ಇದನ್ನ ನಾನು ಚಿಕ್ಕವನಿದ್ದಾಗ ನಂದೊಂದೇನಂತಂದ್ರೆ ತುಂಬಾ ಚಿಕ್ಕ ವಯಸ್ಸಿಂದನೂ ಪತ್ರಿಕೆಗಳು ಓದೋದು ತುಂಬಾ ಎಂಟು ಓದ್ತಾ ಇದ್ದೆ. ಪತ್ರಿಕೆ ಮುಗಿಸಿದ್ರೆ ಯಾವ್ದಾದ್ರು ಮನೇಲಿ ಪೇಪರ್ ಇದ್ರು ಎಂಟು ಪ್ರತಿಯೊಂದು ಫಸ್ಟ್ ಹೆಡ್ಲೈನ್ಸ್ ಇಂದ ಕೊನೆ ಸ್ಪೋರ್ಟ್ಸ್ ವರ್ಗು ಪ್ರತಿಯೊಂದು ಓದ್ತಾ ಇದ್ದೆ. ಸೊ ಸಾಮಾನ್ಯ ಜ್ಞಾನ ಬರೋದು ಪತ್ರಿಕೆಗಳಿಂದ. ಸೊ ಆ ಹಿನ್ನೆಲೆಯಿಂದ ಆಗಿನ ಕಾಲದ ಕಾದ್ರಿ ಶಾಮಣ್ಣ ಕಡೆಯಿಂದ ಹಿಡಿದ್ಬಿಟ್ಟು ತುಂಬಾ ಹಿರಿಯ ಪತ್ರಕರ್ತರು ಮತ್ತೆ ಆಗಿನ ರಾಜಕೀಯ, ನಾನು ಗೊತ್ತಿದ್ದಂಗೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ರು. ಅವ್ರು ಮೌಲ್ಯಾಧಾರಿತ ರಾಜಕಾರಣ, ಪತ್ರಿಕಾ ರಂಗ ಏನ್ ಕೆಲಸ ಮಾಡ್ತಾ ಇತ್ತು, ಏನು ಹೇಳ್ತಾ ಇದ್ರು ಹೆಂಗಂದ್ರೆ ಹಂಗೆ ಬರೀತಾರೆ ಅಂತೇಳಿ ಆ ಒಂದು ವರ್ಡ್ಸ್ ಇರ್ತಿರ್ಲಿಲ್ಲ. ಮಾಧ್ಯಮಕ್ಕೆ ಅತ್ಯಂತ ಗೌರವವಾಗಿ ಇತ್ತು. ಈಗೇನು 3 ಅಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಜೊತೆಗೆ ಪತ್ರಿಕಾ ರಂಗನ್ನು ಅನ್ಫಾರ್ಚುನೇಟ್ಲಿ ಈ 4ನೇ ಅಂಗ ಆಗೋ ಬದಲು ನಮ್ಮ ತಾಲೂಕಲ್ಲಿ 4 ದಿಕ್ಕಾಗ್ಬಿಟ್ಟಿದ್ದಾವೆ. ಅದು ಇದೆಲ್ಲ ಒಂದುಗೂಡಿ ಈ ಅಭಿವೃದ್ಧಿ ಕಾರ್ಯಕ್ಕೆ ತಾವೆಲ್ಲರೂ ಸಹಕರಿಸಬೇಕನ್ನೋದು ನನ್ನೊಂದು ಮನವಿ. ಮತ್ತೆ ಏನು ಈಗ ಭೀಮಣ್ಣ ಹೇಳಿದ್ರು ಅದನ್ನ ನಾವು ಎಲ್ಲರೂ ಒಂದು ಒಡೆದ ಮನೆ ತರ ಇರೋದಕ್ಕಿಂತ ಎಲ್ಲ ಒಂದಾಗಿ ಒಂದು ಒಗ್ಗಟ್ಟಿಗೆ, ಯಾಕೆಂದ್ರೆ ನನಗೆ ನಿಮ್ಮ ಸಹಕಾರ ಅಂತೂ ಖಂಡಿತ ಅವಶ್ಯಕತೆ ಇದೆ. ನಾನು ಯಾವುದಕ್ಕೂ ನಮ್ಮ ತಪ್ಪು ಅಭಿಪ್ರಾಯಗಳು ಬರೆದ್ರು ನಾನು ಸತ್ಯಾಸತ್ಯತೆ ಪರಿಶೀಲನೆ ಮಾಡಿಕೊಂಡು ಅದನ್ನ ನಮ್ಮ ಕಡೆಯಿಂದ ತಪ್ಪಾಗಿದ್ರೆ ಖಂಡಿತ ಮುಕ್ತ ಮನಸ್ಸಿಂದ ನಾನು ಅದನ್ನ ತಗೊಂಡು ಮತ್ತೆ ಏನು ನೀವು ಸಲಹೆ ಕೊಡ್ತೀರ ಅದನ್ನ ತಗೊಂಡು ಮುಂದಕ್ಕೆ ಹೋಗ್ತೀನಿ. ಬೈದ್ರು ಒಡಿಸ್ಕೊಳ್ಳೋಕೆ ಈಗ ರೆಡಿಯಾಗಿ ಬಂದಿದೀವಿ. ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಪತ್ರಿಕಾ ರಂಗದಲ್ಲಾಗಿರ್ಬೋದು, ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮಗಳಾಗಿದ್ರು ಯಾವ್ದಾದ್ರು ಡೆವಲಪ್ಮೆಂಟ್ ವಿಷಯದಲ್ಲಿ ಖಂಡಿತ ನಿಮ್ಮ ಸಲಹೆ ಇದೆ. ನಾನು ನಮ್ಮ ಟೀಪ್ಗಳು ನೀವು ನೋಡ್ತೀರಿ, ರಾತ್ರಿ 9-10 ಗಂಟೆಗೆ ಕಳಿಸ್ತೀವಿ. ಒಂದು 10 ರಿಂದ 15 ಸರಿ ಸ್ಕ್ರೂಟ್ನಿ ಆಗುತ್ತೆ ಬರ್ಬೇಕಾದ್ರೆ. ನಾನೇ ಪರ್ಟಿಕ್ಯುಲರ್ ಆಗಿ ನಮ್ಮ ಟಿಪಿನ ನೋಡಿ ಒಂದು ಕಮ, ಫುಲ್ ಸ್ಟಾಪ್, ಬರವಣಿಗೆಯಲ್ಲಿ ತಪ್ಪಿರಬಾರ್ದು. ಫಸ್ಟ್ ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಟ್ಸ್ ಪೂರ್, ಅದು ನಡೀತದ್ ಬಿಡ್ರಿ, ಪರವಾಗಿಲ್ಲ ಬಿಡ್ರಿ ಅಂತ ಯಾವತ್ತೂ ಅನ್ಕೋಬಾರ್ದು. ವಿದ್ಯಾಭ್ಯಾಸ, ಶಿಕ್ಷಣ ಅನ್ನೋದು ಒಂಥರ ನಾವು ನಮ್ಮ ಗುಣಮಟ್ಟನ ಹೆಚ್ಚೋದು. ಈಗ ನಾನು ಸಿಂಪಲ್ ಆಗಿ ದೀಪ ಬೆಳಗ್ತೀವಲ್ಲ, ನಮ್ದು ಇದಕ್ಕೆಲ್ಲ ತುಮಕೂರಿಂದ ತಗೊಂಡ್ಬರ್ತೇನೆ ನಾನು ಕರ್ಪೂರ ಇಲ್ಲಿ ಹಚ್ಚಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ನಮ್ಮದ್ರಲ್ಲಿ ಇಲ್ಲಿ ಕ್ವಾಲಿಟಿ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ ನಮ್ಮ ಭಾಗದಲ್ಲಿ. ಯಾಕೆಂದ್ರೆ ನಮ್ಮನ್ನೆಲ್ಲ ಎಲ್ಲ ರೀತಿನೂ ಸರ್ಕಾರದಿಂದ ಇರ್ಬೋದು, ಯಾವುದೇ ರೀತಿ ಅಧಿಕಾರಿ ವರ್ಗ ಇರ್ಬೋದು, ವರ್ತಕರು ಇರ್ಬೋದು, ಯಾರಾದ್ರೂ ಇರ್ಬೋದು, ಎಲ್ಲ ಬೇರೆ ಕಡೆ ಈ ನಮ್ಮ ದೇಶನ ಪ್ರಪಂಚ ಮುಂದುವರೆದ ದೇಶಗಳು ಅಮೆರಿಕ, ಇಂಗ್ಲೆಂಡ್ ಹೆಂಗೆ ನಮ್ಮನ್ನೆಲ್ಲ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತೇಳಿ ಸ್ವಲ್ಪ ಅವ್ರ ಲೆವೆಲ್ಗಿಂತ ಕೆಳಗೆ ನೋಡ್ತಾರೆ. ಸೊ ಈ ಭಾಗನೂ ಹೆಂಗೆ ಅಂತಂದ್ರೆ ಅಲ್ಲೆಲ್ಲ ಬಡವರಿದ್ರೆ ಕೇಳೋರು ಯಾರಿಲ್ಲ, ನಡೀತದ್ ಬಿಡು ಅನ್ನೋ ಪರಿಸ್ಥಿತಿ ನಮ್ಮ ಕಡೆ ಇದೆ. ಅದು ಆಗಬಾರ್ದು. ಆರೋಗ್ಯದಲ್ಲಾಗಿರ್ಬೋದು, ಶಿಕ್ಷಣದಲ್ಲಾಗಿರ್ಬೋದು, ನಮ್ಮ ಗುಣಮಟ್ಟದಲ್ಲಿ ಯಾವಾಗ್ಲೂ ನಾವು ಫಸ್ಟ್ ಇರ್ಬೇಕು. ಯಾವುದೇ ಸಣ್ಣ ನಾನು ಕರ್ಪೂರದ ಎಕ್ಸಾಂಪಲ್ ಹೇಳಿದೆ, ತುಂಬಾ ಕ್ವಾಲಿಟಿ ಕರ್ಪೂರ ಬರ್ತದೆ ಆಯ್ತಾ, ಇನ್ನು ಇಟ್ಕೊಳ್ಳಿ ಹಾಕೊಳ್ಳುತ್ತೆ, ಬಹಳ ತುರಿಯುತ್ತೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಅದ್ರದ್ದು ಗುಣಮಟ್ಟ ಇಲ್ಲ ಅಂತ. ಸೊ ಇದೇ ಸಣ್ಣದ್ರಿಂದ ಎಲ್ಲ ರೀತಿಯೂ ಗುಣಮಟ್ಟದಲ್ಲಿ ನಮ್ಮ ಬಗ್ಗೆ ಸ್ವಲ್ಪ ಕೇವಲವಾಗಿ ನೋಡೋಂಥ ಪರಿಸ್ಥಿತಿ ಇದೆ ನಮ್ಮ ಭಾಗಕ್ಕೆ. ಸೊ ಇದನ್ನ ನಾವು 0 ಇಂದ ಈಗ ನಾವು ತಗೊಂಡು ಹೋಗ್ಬೇಕಾಗಿದೆ. ಎಲ್ಲ ರೀತಿ ಗುಣಮಟ್ಟನ ನಾವು ಹೆಚ್ಚಬೇಕಾಗಿದೆ. ಅದಕ್ಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಮನುಷ್ಯನಿಗೆ ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ, ಅವೆರಡೂ ಕರೆಕ್ಟ್ ಆಗಿದ್ರೆ ಬೇರೆಲ್ಲ ದಾರಿಗೆ ಬರ್ತವೆ. ಈಗ ನಮ್ಗೆ ನಮ್ಮ ಈ ಕೆಲವು ಈ ಟ್ಯಾಕ್ಸೇಷನ್ ಸಿಸ್ಟಮ್ ಅವೆಲ್ಲ ನೋಡ್ತಾ ಇದ್ರೆ, ಮೊನ್ನೊಬ್ರು ಹೇಳ್ತಾ ಇದ್ರು ನಾವು ಬ್ರಿಟನ್ ತರ ಟ್ಯಾಕ್ಸ್ ಕಟ್ತೀವಿ, ಆದ್ರೆ ಸೊಮಾಲಿಯಾ ತರ ನಾವು ಫೆಸಿಲಿಟೀಸ್ ತಗೊಳ್ತಾ ಇದೀವಿ ಅಂತೇಳಿ. ಅದು ಮೊದಲನೇದಾಗಿ ಕ್ಷಮೆ ಇರಲಿ. ನಮ್ಮ ಒಂದು ಶಿಕ್ಷಣದ ಬಗ್ಗೆ ಹೇಳ್ಬೇಕಂತಂದ್ರೆ, ಇಂಥ ಒಂದು ಗಡಿಬಾಧಿತ ಪ್ರದೇಶದಲ್ಲೂ ಒಂದು ಉತ್ತಮ ಪ್ರತಿಭೆಗಳು ಅರಳಿ ಒಂದು ಸಾಧನೆ ಮಾಡಿ ನಮ್ಮ ರಾಜ್ಯಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಒಂದು ಮೊನ್ನೆ IFS ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇದರಲ್ಲಿ ಒಂದು ಸ್ಥಾನ ಗಳಿಸಿ ನಿಶಾ ಅಂತೇಳಿ ನಮ್ಮ ಕುಂದಗಿ ತಾಲೂಕಿನ ಅನ್ನೋದು ತುಂಬಾ ಹೆಮ್ಮೆ. ಅವ್ರಿಗೂ ತುಂಬಾ ಧನ್ಯವಾದಗಳು. ಮತ್ತೆ ನಮ್ಮ ಜೂನಿಯರ್ ಕಾಲೇಜ್ ಪ್ರಾಂಶುಪಾಲರಾದ ಕೊತ್ಲಮ್ಮಕ್ಕನವರ ಮಗಳು ಅವ್ರಿಗೂ ಭುವನ ಅವ್ರಿಗೂ ಕೂಡ ಈಗ ನ್ಯಾಯಾಧೀಶರಾಗಿ ಈಗ ಆದೇಶ ಆಗಿದೆ. ನಮ್ಮ ತಾಲೂಕಿಗೆ ಅತ್ಯಂತ ಒಂದು ಗೌರವ ತರಂತ ವಿಷಯ ಇದು. ಸೊ ಇಂಥ ಒಂದು ಇದರಲ್ಲಿ ಕೂಡ ಸಾಧನೆ ಮಾಡಿ ತೋರಿಸ್ತಾರೆ. ಇವರ ಸಾಧನೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಪ್ರೇರಣೆ ಆಗಲಿ ಅಂತ ಹೇಳ್ತಾ, ಮತ್ತೆ
ಈಗ ಇಲ್ಲಿ ನಮ್ಗೆ ಮುಖ್ಯವಾಗಿ ನಮ್ಮ ಪತ್ರಕರ್ತರ ಮಿತ್ರರಿಗೆ ಈಗ ಪತ್ರಕರ್ತರ ಭವನ ಪತ್ರಿಕಾ ಭವನ ಬಹುದಿನಗಳಿಂದ ಬೇಡಿಕೆ ಇದೆ. ತಾವೇನ್ ಬೇಡಿಕೆ ಇಟ್ಟಿದ್ರಿ ಅದು ಸ್ವಲ್ಪ ಜಾಗದ್ದು ಅಳ್ಳಪರಂಪು ಉಲ್ಕಪರಂಪು ಅಂತಿದೆ. ಅದು ಸ್ವಲ್ಪ ಸರ್ಕಾರದ ಮಟ್ಟದಲ್ಲಿ ಆಗೋಗ್ಲಿಕ್ಕೆ ಲೇಟ್ ಆಗ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ನಿಮ್ಗೆ ಸೂಕ್ತವಾದ ಆಲ್ಟರ್ನೇಟ್ ಜಾಗನ ತೋರಿಸ್ತೀವಿ. ನಿಮ್ಮ ಸಲಹೆ ಮೇರೆಗೆ ನೀವು ಯಾವ್ದು ಹೋಗ್ತಿರೋ ಅದನ್ನ ನಿಮ್ಗೆ ಮಾಡ್ಬಿಟ್ಟು ನಾವು ಆದಷ್ಟು ಶೀಘ್ರವಾಗಿ ಆ ಸಮಸ್ಯೆನ ಬಗೆಹರಿಸೋದಕ್ಕೆ ಖಂಡಿತ ಪ್ರಮಾಣ ಪ್ರಯತ್ನ ಈಗಾಗಲೇ ನಾವು ಮಾಡ್ತಾ ಇದೀವಿ. ಅದು ನಿಮ್ ಗಮನಕ್ಕೆ ಇರಲಿ ಅಂತ ನಾನು ಒಂದು ಮಾತು ಹೇಳ್ತೀನಿ. ಮತ್ತೆ ಇದೇ ರೀತಿ ಈಗ ನಾನು ಜಸ್ಟ್ ನನಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೆ ನಮ್ಮ ತಾಲೂಕಿಂದು. ಈ ಗಣಿ ಬಾಧಿತರು ಈಗ ಎಲ್ಲ ಏನಿದ್ರು ಗಣಿ ಅಂತಂದ್ರೆ ಸಂಡೂರು ಮತ್ತೆ ಹೊಸಪೇಟೆಗೆ ಕೆಲವು ಹಳ್ಳಿಗಳಿಗೆ ಕೆಲವು ಭಾಗಕ್ಕೆ ಮಾತ್ರ ಸೀಮಿತ ಆಗಿದೆ. ಆದ್ರೆ ನಾನು ಚಿಕ್ಕವನಿಂದ ನೋಡ್ತಾ ಇದ್ದೆ ಇಲ್ಲಿ ಎಷ್ಟು ಹಳ್ಳಿಗಳು ಬಾರ್ಡರ್ ಆಗಿರ್ಬೋದು ಎಲ್ಲ ಆಗಿರ್ಬೋದು, ಕೂಲಿ ಕೆಲಸಕ್ಕೆ ಲಾರಿ ಡ್ರೈವರ್ ಆಗಿರ್ಬೋದು, ಕೂಲಿ ಮಾಡ್ಕೊಂಡಾಗಿರ್ಬೋದು, ಇಲ್ಲ ಲಾರಿ ತಗೊಂಡು ಓನರ್ ಆಗಿರ್ಬೋದು, ಬಹಳ ಜನ ನೊಂದು ಬೆಳೆದಿದ್ದಾರೆ ಇವನ್ ನಮ್ಮ ತಾಲೂಕಲ್ಲಿ ಕೂಡ. ಆದ್ರೆ ಈಗ ನಮ್ಮ ತಾಲೂಕುನ ಅದರಿಂದ ಹೊರಗಿಡಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಡಿಟೇಲ್ ಆಗಿ ಅದ್ರ ಬಗ್ಗೆ ಒಂದು ಮಾಹಿತಿ ಕಲೆ ಆಗ್ತಾ ಇದ್ದೆ. ಅಂತ ಟೈಮಲ್ಲಿ ನಾನೆಲ್ಲ ಕೆಲವರೇ ಪತ್ರಕರ್ತರಿಗೆಲ್ಲ ಫೋನ್ ಮಾಡ್ತಾ ಇದ್ದೆ, ಏನಾದರೂ ಸಂಗ್ರಹಣೆ ಇದ್ರೆ ಕೊಡ್ತೇವೆ ಅಂತೇಳಿ, ನೋಡ್ತೀವಿ, ಟ್ರೈ ಮಾಡ್ತೀವಿ, ಇರ್ತೀವಿ ಅಂತೇಳಿ. ಅದಕ್ಕೋಸ್ಕರ ನಾನು ಅಂದ್ಕೊಂಡೆ ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಎಲ್ಲ ಈಗ ಲ್ಯಾಪ್ಟಾಪ್ ಕೊಡೋಂಥ ವ್ಯವಸ್ಥೆ ಮಾಡ್ತಾ ಇದ್ವಿ. ಅದೇ ರೀತಿ ಯಾರು ನಮ್ಮ ಪತ್ರಿಕಾ ರಂಗದಲ್ಲಿ ಹಿರಿಯ ಪತ್ರಕರ್ತರಿದ್ದಾರೆ ಮತ್ತು ವಾರ್ತಾ ಇಲಾಖೆಯಿಂದ ಅಧಿಕೃತವಾಗಿ ನೋಂದಣಿಯಾಗಿರ್ತಾರೆ ಅಂಥವ್ರಿಗೆ ನಾವು ಆಗಸ್ಟ್ 15 ದಿವಸ ಒಂದು ಲ್ಯಾಪ್ಟಾಪ್ ಕೂಡ ಒಂದು ನಮ್ಮ ಕಡೆಯಿಂದ ಕೂಡ ತುಂಬಾ ಎಲ್ಲದಕ್ಕೂ ಅನ್ವಯಿಸ್ತಾ ಇದೆ. ಈಗ ಹಾಸ್ಪಿಟ್ಲ್ಗಳಲ್ಲೂ ಕೂಡ ನಾವು ಹೇಳ್ತೀವಿ, ನಮಗೆ 2008ರಿಂದ 2004ರಿಂದ ಟ್ರೇಡ್ ಲೈಸೆನ್ಸ್ ಆಸ್ಪತ್ರೆ ಅಂತಂದ್ರೆ ಅದು ಸಾರ್ವಜನಿಕ ಸೇವೆಗೆ ಸರ್ವಿಸ್ ಪ್ರೊವೈಡರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಆ ಥರ ಇರ್ತಿರ್ಲಿಲ್ಲ. ಈಗ ಅದಕ್ಕೆ ಟ್ರೇಡ್ ಲೈಸೆನ್ಸ್ ತಗೋಬೇಕಾಗಿದೆ. ಒಂದ್ಸರಿ ಟ್ರೇಡಿಂಗ್ ಅಂತಂದ್ರೆ ನೀವು ಅದು ಉದ್ಯಮ ಅಂತ ಬಂದ್ಬಿಡುತ್ತೆ. ಈಗ ಆಸ್ಪತ್ರೆ, ಈಗ ಪತ್ರಿಕೋದ್ಯಮ ಹೆಂಗಿದನೋ ಆಸ್ಪತ್ರೆಗಳು ಕೂಡ ಒಂದು ಉದ್ಯಮನೇ ಅದು. ಇದು ಇಟ್ಸ್ ಎ ಬಿಸ್ನೆಸ್. ಸೊ ಒಂದ್ಸರಿ ನಾವು ಟ್ರೇಡ್ ಲೈಸೆನ್ಸ್ ಅಂತೇಳಿ ತಗೊಂಡ್ವಿ ಅಂತಂದ್ರೆ ನಾವು ಟ್ರೇಡಿಂಗ್ ಮಾಡ್ತಾ ಇದ್ದು ಉದ್ಯಮ ನಡೆಸ್ತಾ ಇದ್ದೇವೆ ಅಂತ. ಅದಕ್ಕೋಸ್ಕರ ಈಗ ಏನಾಗಿದೆ, ದುಡ್ಡಿರೋರು ಮಾತ್ರ ಈಗ ನೀವು ಹೇಳಿದ್ರಿ ದೊಡ್ಡರ ಕೈಯಲ್ಲಿ ಇದಾವೆ ಉದ್ಯಮಗಳು ಅಂತೇಳಿ. ಸೊ ಈಗ ಇದೊಂದು ದೊಡ್ಡ ದುರಂತನೇ ಅಂತ ನಾನು ಖಂಡಿತ ಹೇಳ್ತಾ ಇದ್ದೀನಿ. ಈ ಆಸ್ಪತ್ರೆಗಳು ಮತ್ತೆ ಶಿಕ್ಷಣ ಸಂಸ್ಥೆಗಳು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮಗಳು ಕೂಡ ಒಂದು ಉದ್ಯಮಗಳ ಕೈ ಇರುವಂಥದ್ದು ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈಗ ಏನು ನಮ್ಮ ಸರ್ಕಾರದಿಂದ ಈಗ ತಾವು ಏನು ಬೇಡಿಕೆ ಇಟ್ಟಿದ್ರಿ, ಒಂದು ಪತ್ರಕರ್ತರು ಕೂಡ ಬಸ್ ಪಾಸ್ ವ್ಯವಸ್ಥೆ ಬೇಕು, ಗ್ರಾಮೀಣ ಪತ್ರಕರ್ತರು ಕೂಡ ಅದು ಕೂಡ ಮೊನ್ನೆ ಆದೇಶ ಮಾಡಿದ್ದಾರೆ. ಮೊನ್ನೆ ಪತ್ರಿಕಾ ಇದ್ರ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ದಾರೆ, ಇವನ್ ನಿನ್ನೆ ಕೂಡ ಹೇಳಿದ್ದಾರೆ, ಗ್ರಾಮೀಣ ಪತ್ರಕರ್ತರು ಕೂಡ ಉಚಿತ ಬಸ್ ಪಾಸ್ ಅನ್ನು ಕೊಡುವ ವ್ಯವಸ್ಥೆ ಎಲ್ಲ ಪತ್ರಕರ್ತರಿಗೆ ಮಾಡ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ನನ್ನ ಮನವಿ ಎಲ್ಲ ಪತ್ರಕರ್ತರಿಗೆ, ನೀವು ಖಂಡಿತ ಸತ್ಯನ ಮರೆಮಾಚೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ನಾವು ಅದನ್ನೇ ಹೇಳ್ತಾ ಇರೋದು, ಸತ್ಯ ಬರೆಯೋದಕ್ಕೆ ಯಾವುದೇ ರೀತಿ ಯಾರ್ದು ಅಭ್ಯಂತರ ಇರೋದಿಲ್ಲ. ಬರವಣಿಗೆಯಲ್ಲಿ ಖಂಡಿತ ಕ್ವಾಲಿಟಿ ಇರಲಿ, ಮತ್ತೆ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಿ, ಮತ್ತೆ ಯಾರ ಬಗ್ಗೆನೂ ಬರಿಬೇಕಂತಂದ್ರೆ ನೇರವಾಗಿ ಅವ್ರನ್ನೇ ಸಂಪರ್ಕಿಸಿ, ನಿಮ್ಮ ಮೇಲೆ ಈ ತರ ಆರೋಪ ಇದೆ, ನಿಮ್ಗೆ ಈ ತರ ಇದೆ, ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಕೂಲಂಕಷ, ಒಂದಲ್ಲ 2 ದಿವಸ ಲೇಟ್ ಆದ್ರೂ ಪರವಾಗಿಲ್ಲ, ಮಾಹಿತಿ ಕಲೆ ಹಾಕಿ ಒಂದು ಸ್ಪಷ್ಟವಾದ ಒಂದು ಮಾಹಿತಿಯನ್ನು ಕಲೆ ಹಾಕಿ ನೀವು ಪ್ರಾಕ್ಟೀಸ್ ಮಾಡಬೇಕನ್ನೋದು ನನ್ನ ಒಂದು ಇದ್ರದ್ದು. ಇನ್ನು ಡೆವಲಪ್ಮೆಂಟ್ ವಿಷಯಕ್ಕೆ ಬಂದಾಗ ಕೆಲವು ಕಡೆ ಈ ಉಜ್ಜಿನಿ, ನಿಂಬಳಗೆರೆ ಮತ್ತೆ ಹಾರಕ್ಬಾಗ್ ರಸ್ತೆಗಳು ಮತ್ತೆ ಕೆರೆ ಪತ್ರಕರ್ತರು ಬದುಕಲಿಕ್ಕೋಸ್ಕರ, ಜೀವನ ಮಾಡ್ಲಿಕ್ಕೋಸ್ಕರ ನಿಜವಾಗಲೂ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ, ಪತ್ರಿಕೋದ್ಯಮಕ್ಕೆ ಬರಬೇಡಿ. ಏನಾದ್ರೂ ಸಮಾಜಕ್ಕೆ ಒಂದು ಮಾಡಬೇಕು, ಒಂದು ಸಮಾಜದಲ್ಲಿ ಏನಾದ್ರು ಒಂದಿಷ್ಟು ನಾವು ಕಾಳಜಿಯಿಂದ ಸಮಾಜಕ್ಕೆ ಏನಾದ್ರು ಒಂದು ಮೆಸೇಜ್ ಕೊಡಬೇಕು, ಸಮಾಜದ ಎಲ್ಲ ಒಂದ್ ಕಡೆ ತಪ್ಪು ದಾರಿಯಿಂದ ಸರಿಯಾದ ದಾರಿ ತರಬೇಕು ಅಂತಕ್ಕಂಥ ಕಾಳಜಿ ಇಟ್ಕೊಂಡು ಬರೋದಾದ್ರೆ ನಿಜಕ್ಕೂ ಬಹಳ, ನನಗಂತಲೂ ಬಹಳ ಖುಷಿ ಆ ವಿಚಾರದಲ್ಲಿ. ಇಂಥ ಸಂದರ್ಭದಲ್ಲಿ ಪತ್ರಕರ್ತರು ಒಂದಿಷ್ಟು ಅವ್ರ ವಿರುದ್ಧವಾಗಿ ಬರೆಯಕ್ಕಾಗಲ್ಲ ನಮ್ಮ ಕೈಲಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಸಂತೋಷ ಪಡಿಸಕ್ಕೆ ಇಲ್ಲಿ ಸಾವಿರಾರು ಜನರು ನಾವು ಬಲಿ ಕೊಡ್ಬೇಕಾಗಲ್ಲ. ಇಂಥ ಒಂದು ಅನಿವಾರ್ಯ ಇದೆ ಅಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಕಷ್ಟ ಬಂದಾಗ ಅವರಿಗೆ ತಟ್ಟನೆ ನೆನಪಾಗಿರ್ತಕ್ಕಂಥದ್ದು ಮೀಡಿಯಾ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಕಷ್ಟ ಬಂದಾಗ ಅವ್ರು ಮೀಡಿಯಾ ಬಂದವರು ನಮಗೆ ನ್ಯಾಯ ಮೀಡಿಯಾ ಮೂಲಕ ಸಿಗುತ್ತೆ ಅಂತಕ್ಕಂಥದ್ದು. ನೋಡ್ರಿ, ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ನ್ಯಾಯಾಧೀಶರಿಗೆ ಕಷ್ಟ ಬಂದಾಗ ಅವ್ರಿಗೆ ನೆನಪಾಗ್ತಕ್ಕಂಥದ್ದು ಮೀಡಿಯಾ. ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ
ನಾವು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಎಷ್ಟೊಂದು ಮೌಲ್ಯಯುತವಾದ ನಮ್ದು ಕೆಲಸ ಅಂತಕ್ಕಂಥದ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡಿಕೊಂಡು ಈ ರೀತಿಯಲ್ಲಿ ತೊಡಗಬೇಕಾಗಿದೆ. ಯಾಕಂದ್ರೆ ಸಮಾಜ ಮತ್ತು ದೇಶ ಮತ್ತು ನಾಗರಿಕರು ಮಾಧ್ಯಮದ ಮೇಲೆ ಬಹಳಷ್ಟು ಗೌರವ ಇಟ್ಕೊಂಡಿದ್ದಾರೆ. ಮಾಧ್ಯಮದಲ್ಲಿ ಬಂದ್ರೆ ಅದರಲ್ಲಿ ಕೆಲಸ ಆಗುತ್ತೆ ಅಂದ್ರೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಮಾಧ್ಯಮದ ಮೇಲೆ. ಆ ನಿರೀಕ್ಷೆಯನ್ನ ಹುಸಿ ಮಾಡದೆ ನಾವು ಆ ಮೌಲ್ಯಗಳನ್ನ ಉಳಿಸ್ಕೊಂಡು ಹೋಗ್ತಕ್ಕಂಥ ಮಹತ್ತರ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದು. ಮಾತಂದ್ರೆ ಇವತ್ತು ಮಾಧ್ಯಮ ಅಂದ್ರೆ ಜನತೆ ಮೂಗು ಮುರಿತಕ್ಕಂಥ, ಮಾಧ್ಯಮ ಅಂದ್ರೆ ಅಸಡ್ಡೆ ಮನೋಭಾವ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ದೃಶ್ಯ ಮಾಧ್ಯಮಗಳು ಇವತ್ತು ಬಹಳಷ್ಟು ವಿಜೃಂಭಿಸ್ತಾ ಇದ್ದಾವೆ. ಯಾಕೆ ಅಂತಂದ್ರೆ ಈ ಮಾತಂದ್ರೆ ನಮ್ಮ ಹೊಸದಾಗಿ ಬರ್ತಕ್ಕಂಥ ಪತ್ರಕರ್ತರು ಎರಡು ರೀತಿ ಬರೀತಾರೆ. ಒಂದು ಪರವಾಗಿ ಬರೀತಾರೆ, ಇನ್ನೊಂದು ವಿರುದ್ಧವಾಗಿ ಬರೀತಾರೆ. ಪರವಾಗಿ ಬರ್ಬಿಟ್ರೆ ನೋಡ್ಬೇಕಾದ್ರು ಎಲ್ಲ ಹೊಗಳು ಭಟ್ರು ಹಿಂದೆ ರಾಜರ ಕಾಲದಾಗ ಇದ್ರ ಹೊಗಳು ಭಟ್ರು, ಆ ಹೊಗಳು ಭಟ್ರಿಗಿಂತಲೂ ಚೆನ್ನಾಗಿ ಹೊಗಳ್ತಾರೆ. ಅವ್ರ ಬಗ್ಗೆ ವಿರುದ್ಧ ಬರೀಬೇಕಾದ್ರೆ ನೋಡ್ಬೇಕು, ಆ ಭಾಷಣ ಹೇಳಕ್ಕಾಗಲ್ಲ ಅಷ್ಟು ಕೆಟ್ಟದಾಗ ಅವ್ರ ವಿರುದ್ಧ ಬರೀತಾರೆ. ಇದು ಪತ್ರಕರ್ತನ ಬರವಣಿಗೆ ಅಲ್ಲ. ನಾವು ಆ ಕೆಟ್ಟದ್ದನ್ನ ಅಂದ್ರೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಪತ್ರಕರ್ತರ ಅಂದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಕ್ಕಂಥದ್ದು ಅದು ಅಲ್ಲ. ಯಾಕಂದ್ರೆ ಇವತ್ತು ಪತ್ರಕರ್ತರು ಸಮಸ್ಯೆಗಳನ್ನ ಬಗೆಹರಿಸಬೇಕು ಹೊರತು ಅವ್ರು ವರದಿ ಸಮಸ್ಯೆಗಳನ್ನ ಸೃಷ್ಟಿಸಬಾರದು. ಇವತ್ತು ಎಲ್ಲಿ ಹೋದ್ರು ಎಲ್ಲಿ ಬೆಳಗ್ಗೆದ್ರು ಪತ್ರಕರ್ತರ ಸಮಸ್ಯೆಗಳಾಗ್ತದೆ. ಸಮಸ್ಯೆ ಅಲ್ಲಿ ಪತ್ರಕರ್ತರು ಹೋದ್ರೆ ಆ ಸಮಸ್ಯೆ ಬಗೆಹರಿಯುತ್ತೆ ಅನ್ಬೇಕು, ಜನ ಖುಷಿ ಪಡ್ಬೇಕು. ಪತ್ರಕರ್ತರು ಹೋದ್ರೆ ಇಲ್ಲಿ ಸಮಸ್ಯೆ ಬಂತು ಅಂತ ಅನ್ಕೋಬಾರ್ದು. ಯಾಕಂದ್ರೆ ಕೆಲವೊಂದು ಖಾಸಗಿ ವಿಷಯ ಇರ್ತಾವೆ. ಖಾಸಗಿ ವಿಷಯನ ನಾವು ವರದಿ ಹಾಕೋದ್ರಿಂದ ಒಂದು ಸಂಸಾರ ಹಾಳಾಗುತ್ತೆ, ಒಂದು ಸಂಘಟನೆ ಒಡೆಯುತ್ತೆ, ಒಂದು ಜೀವನ ಹಾಳಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಹೊಸದಾಗಿ ಬಂದಿರ್ತಕ್ಕಂಥ ಯುವ ಪತ್ರಕರ್ತರು ಬಹಳ ಸೂಕ್ಷ್ಮವಾಗಿ ಜಾಗರೂಕತೆಯಿಂದ ಆ ಸಮಸ್ಯೆಯನ್ನ ಬಗೆಹರಿಸತಕ್ಕಂತ ರೀತಿಯಲ್ಲಿ ನಾವು ವರದಿ ಮಾಡಬೇಕೇ ವಿನಃ ನಾವೇ ಸಮಸ್ಯೆಯನ್ನು ಸೃಷ್ಟಿ ಮಾಡೋದು. ಇದು ನನ್ನ 25 ವರ್ಷದ ಸಾರ್ವಜನಿಕ ಜೀವನದ ಅನುಭವದ ಮೂಲಕ ತಮ್ಮ ನನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ.